ಬನಹಟ್ಟಿಯಲ್ಲಿ ಮರಾಠರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದಕ್ಕೆ ಸ್ವಾಗತ ಕೋರಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ ವಿವಿಧ ಸಂಘಟನೆಗಳ ಮುಖಂಡರು ಮರಾಠ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದ್ದು ಸ್ವಾಗತಾರ್ಹವಾಗಿದೆ. ಹಲವಾರು ವರ್ಷಗಳಿಂದ ಕನ್ನಡದ ನೆಲೆಯಲ್ಲಿ ಹುಟ್ಟಿ ಕನ್ನಡಿಗರಾಗಿರುವ ಮರಾಠರ ಸಮುದಾಯದ ಅಭಿವೃದ್ಧಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮರಾಠ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದ್ದು ಸ್ವಾಗತಾರ್ಹವಾಗಿದೆ ಎಂದು ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ವಿದ್ಯಾಧರ ಸವದಿ ಹೇಳಿದರು. ಅವರು ನಗರದ ಬಸ್ ನಿಲ್ದಾಣದ ಬಳಿ ಮರಾಠರ ಅಭಿವೃದ್ಧಿ ನಿಗಮವನ್ನು ಸ್ವಾಗತಿಸಿ ಕನ್ನಡ ಪರ ಸಂಘಟನೆಗಳು ನೀಡಿರುವ ಬಂದ್ ವಿರೋಧಿಸಿ ರಬಕವಿ ಬನಹಟ್ಟಿ ತಾಲೂಕಿನ ಹಾಗೂ ನಗರದ ಕಾರ್ಯಕರ್ತರು, ಮರಾಠ ಬಂಧುಗಳು, ವ್ಯಾಪಾರಸ್ಥರು, ಅಭಿಮಾನಿಗಳು, ಹಿಂದೂ ಪರ, ದಲಿತ ಪರ ಸಂಘಟನೆಗಳು ಸೇರಿ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಹಾಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಹಾರಾಷ್ಟದ ಮರಾಠರಿಗೆ ಸ್ಥಾಪಿಸಿದ ನಿಗಮವಲ್ಲ, ಇದು ಇಲ್ಲಿಯೇ ಹುಟ್ಟಿ ಬೆಳೆದ ಇಲ್ಲಿಯ ಹಿಂದುಳಿದ ಮರಾಠರ ಸಮುದಾಯದ ಅಭಿವೃದ್ಧಿಗೆ ಮಾಡುವಂತಹ ನಿಗಮವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಾಗಲಕೋಟ ಜಿಲ್ಲಾ ಉಪಾಧ್ಯಕ್ಷರು ರಾಜು ಅಂಬಲಿ, ನಗರಸಭಾ ಅಧ್ಯಕ್ಷರು ಶ್ರೀಶೈಲ ಬಿಳಗಿ, ವೀರಶಿವಾಜಿ ಸೇನೆ ಅಧ್ಯಕ್ಷರು ಜ್ಯೋತಿ ಬಾಸಾಲ್ಗಡೆ, ಮರಾಠ ಸಮುದಾಯದ ಅಧ್ಯಕ್ಷರು ಕುಮಾರ್ ಕದಮ, ರಾಜು ಬಾನಕರ, ರಾಜು ಪಾಟೀಲ್, ಪರಶುರಾಮ ಕಾಕಂಡಗಿ, ದಲಿತ ಮುಖಂಡ ತಿಮ್ಮಣ್ಣ ಬಸಪ್ಪಗೋಳ, ಭಗತ್ ಸಿಂಗ್ ಸಂಘಟನೆಯ ಮುಖಂಡರು ಶಂಕರ್ ಅಂಗಡಿ, ಅಶೋಕ್ ಹಾಳೂರ್, ವಿನೋದ್ ಜಗತಾಪ್, ಶಿವಾನಂದ್ ಗಾಯಕಾಲ್ವಾಡ್, ವೈಷ್ಣವಿ ಬಾಗೇವಾಡ, ಗೌರಿ ಮಿಳ್ಳಿ, ಜ್ಯೋತಿ ಗಾಯಕ್ವಾಡ್, ವಚಲ ಗೇವಡೆ, ಇಂದುಮತಿ ಸಾಲ್ಗಡೆ, ಮಹಾದೇವಿ ಜಾದವ, ವಿಶಾಲ್ ಕದಂ, ಪರಶುರಾಮ್ ಗಾಯಕ್ವಾಡ್, ಮಹಾದೇವಿ ಗಾಯಕ್ವಾಡ್, ಅನಿತಾ ಕದಂ, ಗೌರಿ ಪವಾರ್, ಶಿವಾನಂದ್ ಹುಗಿ, ಕಾಡುಕೊನ್ನೂರ್, ಸದಾಶಿವ ಪಾರಿಟ, ಪ್ರಕಾಶ್ ಪವಾರ್ ಸೇರಿದಂತೆ ಅನೇಕರು ಇದ್ದರು. ಮಲ್ಲಿಕಾರ್ಜುನ ತುಂಗಳ, ಎಂಆರ್ ನ್ಯೂಸ್, ರಬಕವಿ ಬನಹಟ್ಟಿ. ಇದಿಷ್ಟು ಈ ಕ್ಷಣದ ವಿಶೇಷ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್.